ಅಂತ ಯಾವ ಥರ ಯಾವ ರೀತಿ ಮಾಡ್ತಾ ಇದ್ದೀವಿ? ಹಿರಿಕರಿಗೆ ಎಲ್ಲ ಮಾಡಿದ್ದೀವಿ, ಸನ್ಮಾನ ಮಾಡಿದ್ದೀವಿ. ಬಂದವ್ರಿಗೆ ಯಾರು ಹಿರಿಕರು ಬರ್ತಾರೋ ಅವ್ರಿಗೆ ಸನ್ಮಾನ ಮಾಡಿದ್ದೀವಿ. ಮತ್ತು ಇವತ್ತು ಇಲ್ಲಿಗೆ ಯಾವ್ದಾದ್ರು ಒಂದು ವಿಶೇಷವಾಗಿ ಅತಿಥಿಗಳು ಯಾರು ಬಂದಿದ್ರು ಸರ್? ಮಕ್ಕಳೇ ಅತಿಥಿಗಳು, ಬಡ ಮಕ್ಕಳೇ ನಮ್ಮ ಅಭಿಮಾನಿಗಳೇ ಅತಿಥಿಗಳು. ನಮಸ್ತೆ. ಇವತ್ತು ಏನು ನಮ್ಮ ನಾಗರಾಜನವರ ನೇತೃತ್ವದಲ್ಲಿ, ಯಾಕೆಂದರೆ ಕರ್ನಾಟಕದಲ್ಲ ನಮ್ಮ ಪುನೀತ್ ರಾಜ್ಕುಮಾರ್ ಅವರು ದೇಶದಲ್ಲಿ ಹೆಸರು ಮಾಡಿದ್ದಾರೆ. ಯಾಕೆ ಅಂತಂದರೆ ಕೆಲವರು ಇಲ್ಲಿವರೆಗೂ ನಾವು ಬಸವಣ್ಣವ್ರನ್ನ ನೋಡಿದ್ದೀವಿ, ವಿವೇಕಾನಂದವ್ರನ್ನ ನೋಡಿದ್ದೀವಿ. ಇಂಥ ಮಹಾನ್ ವ್ಯಕ್ತಿಗಳ ಮುಂದೆ ನಮ್ಮ ಪುನೀತ್ ಯಾಕೆ ಅವ್ರು ಇಷ್ಟು ದೊಡ್ಡ ಮಟ್ಟಿಗೆ ಒಂದು ಹೆಸರು ಮಾಡಿದರು ಅಂತ ಅಂದರೆ, ಈ ಕೈಲಿ ಕೊಟ್ಟಿದ್ದು ಕೈಲಿ ಗೊತ್ತಾಗಲಿಲ್ಲ ಅಂತೇಳಿ ಹೇಳ್ತಾ ಇದ್ರು. ಆದರೆ ಅವರು ಅದನ್ನು ಪ್ರೂವ್ ಮಾಡಿ, ಯಾಕೆಂತಂದ್ರೆ ಇವತ್ತು ಜನಗಳ ಮಧ್ಯೆ ಯಾವುದೋ ಒಂದು ಕಾಂಟ್ರವರ್ಸಿ ಇರ್ತಾನೆ, ಯಾರ ಬಗ್ಗೆನೂ ಮಾತಾಡದೆ ಯಾರಾದರೂ ಒಬ್ಬ ರಾಜ ಇದ್ದ ಅಂತ ಅಂದರೆ ನಿಜವಾಗ್ಲೂ ಅದು ನಮ್ಮ ಪುನೀತ್ ರಾಜ್ಕುಮಾರ್ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಹಾಗೆ ಇವತ್ತು 50ನೇ ವರ್ಷದ ನಮ್ಮ ರಾಜ್ಯಾಧ್ಯಕ್ಷರಂಥ ನಾಗರಾಜಣ್ಣ ಅವರದು ಒಂದು ಅದ್ದೂರಿಯಾದಂಥ ಕಾರ್ಯಕ್ರಮವನ್ನು, ಯಾಕೆಂದರೆ ನಾನು ಇವತ್ತು ಬೆಂಗಳೂರು ರೌಂಡ್ ನೋಡ್ಕೊಂಡ್ಬಂದಿದ್ದೀನಿ. ಇಡೀ ಬೆಂಗಳೂರು ಸುತ್ತಮುತ್ತ ಅಪ್ಪು ಬಾಸ್ ಬರ್ತಾರೆ, ಅದ್ದೂರಿಯಾಗಿ ಮಾಡ್ಕೊಂಬರ್ತಾ ಇದ್ದಾರೆ. ನಾವು ಆನೇಕಲ್ ತಾಲೂಕು ಅಧ್ಯಕ್ಷನಾಗಿ ಸುವರ್ಣ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೆ ಡಾಕ್ಟರ್ ರಾಜ್ಕುಮಾರ್ ಸೇನೆ ನಾವು ಆನೇಕಲ್ನಲ್ಲಿ ಅದ್ದೂರಿಯಾಗಿ ಒಂದು ಕಾರ್ಯಕ್ರಮವನ್ನು ಮಾಡಿ ಇವತ್ತು ಈ ಕಾರ್ಯಕ್ರಮಕ್ಕೆ ನಾವು ಪಾಲ್ಗೊಂಡ್ವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಸ್ವಾಗತಿಸೋದಕ್ಕೆ ನಮ್ಮ ನಾಗರಾಜಣ್ಣವರಿಗೆ ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತೀನಿ. ಹಾಗೆ ಇನ್ನು ಮುಂದಿನ ದಿನಗಳಲ್ಲಿ ಇಂಥ ಸಮಾಜ ಸೇವೆನ ನಮ್ಮ ನಾಗರಾಜಣ್ಣವರು ಹೆಚ್ಚಿಗೆ ಮಾಡಲಿ. ಯಾಕೆಂದರೆ ಪರಮಾತ್ಮ ನಮ್ಮ ಪುನೀತ್ ರಾಜ್ಕುಮಾರ್ ಬಗ್ಗೆ ನಾವು ಏನೇ ಕೆಲಸ ಮಾಡಿದ್ರು ಕಮ್ಮಿ, ನಾನು ಜಾಸ್ತಿ ಅನ್ನೋದಲ್ಲ, ಎಷ್ಟೇ ದೊಡ್ಡ ಮಟ್ಟಕ್ಕೆ ಮಾಡಿದ್ರು ಕಮ್ಮಿ ಅನಿಸ್ತದೆ. ಆ ಪರಮಾತ್ಮನಿಗೆ ಸಾಕ್ಷಿ ನಾಗರಾಜಣ್ಣವರಿಗೆ ಧನ್ಯವಾದಗಳು.